ರಾಜ್ಯದ ತೋಟಗಾರಿಕೆ ಇಲಾಖೆಯ ಜಿಲ್ಲೆಗಳ ಪಟ್ಟಿಯಲ್ಲಿ ತುಮಕೂರು ಜಿಲ್ಲೆ 4ನೇ ಅಗ್ರಸ್ಥಾನ ಪಡೆದುಕೊಂಡಿರುವುದು ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಹೆಮ್ಮೆಯ ಸಂಗತಿಯಾಗಿದೆ. ರೈತಾಪಿ ವರ್ಗದ ಅಭಿವೃದ್ಧಿ ಬಯಸಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ 2023-2024ನೇ ಸಾಲಿನಲ್ಲಿ ತುಮಕೂರು ಜಿಲ್ಲಾ ತೋಟಗಾರಿಕೆ ಇಲಾಖೆಯು ಜಿಲ್ಲೆಯಲ್ಲಿ ಹೊಸದಾಗಿ 4,264 ಎಕರೆ ತೋಟಗಾರಿಕೆ ಬೆಳೆಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ BC ಶಾರದಮ್ಮ ಅವರು ಮಾಹಿತಿ ನೀಡಿದರು. ಅವರು ತುಮಕೂರು ನಗರದ ತಮ್ಮ ಜಿಲ್ಲಾ ತೋಟಗಾರಿಕೆ ಕಚೇರಿಯಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದರು. ಪ್ರಸ್ತುತ ವರ್ಷದಲ್ಲಿ 4,300 ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಯನ್ನು ವಿಸ್ತರಣೆ ಮಾಡಬೇಕೆಂಬ ಇಲಾಖೆಯ ಇಂಗಿತವಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ತೆಂಗಿನ ಜೊತೆಗೆ ಕೋಕಾ, ಬಾಳೆ, ಕಾಳುಮೆಣಸನ್ನು ಮಿಶ್ರತಳಿಯಾಗಿ ಬೆಳೆಯಬಹುದಾಗಿದೆ ಎಂದು, ಅಲ್ಲದೆ ದಾಳಿಂಬೆ, ಪಪ್ಪಾಯ, ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ಸಹ ಬೆಳೆ ವಿಸ್ತರಣೆ ಮಾಡಲು ಈ ಬಾರಿ ಉತ್ಸುಕರಾಗಿದ್ದೇವೆ ಎಂದರು. ರೈತರಿಗೆ ಸರ್ಕಾರದ ವತಿಯಿಂದ ದೊರೆಯುವ ಯಂತ್ರೋಪಕರಣಗಳನ್ನು ಮಹಿಳೆಯರಿಗೆ, ಸಾಮಾನ್ಯ ವರ್ಗದ ಜನರಿಗೂ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ಇಲಾಖೆಯ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಂತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಟೋಟಲ್ಲು 3,58,000 ಹೆಕ್ಟರ್ ಇದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ತೆಂಗು ಬೆಳೀತಾರೆ, ತೆಂಗು, ಅಡಿಕೆ, ಮತ್ತು ಫ್ರೂಟ್ ಕ್ರಾಪ್ಸಿಗೆ ಬಂದರೆ ಮಾವು, ಬಾಳೆ, ದಾಳಿಂಬೆ, ಪಪ್ಪಾಯ, ಹುಣಸೆ ಈ ಥರ ಬೆಳೆ ಬೆಳೀತಾರೆ. ಮತ್ತು ಸ್ವಲ್ಪ ಮಟ್ಟದಲ್ಲಿ ಟೊಮ್ಯಾಟೊ, ಹೂವು, ಚೈನಾ ಸ್ಟಾರ್ ಇರ್ಬೋದು, ಕ್ರೈಸಂಥಮ್ ಈ ಥರ ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯಿಂದ ಈಗ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ MGNRG ಅಂತ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ. ಇದರಲ್ಲಿ ರೈತರಿಗೆ ಭಾಳ ಅನುಕೂಲ ಆಗ್ತಿದೆ. ಯಾಕೆಂತಂದರೆ ರೈತರಿಗೆ ಶೂನ್ಯ ಬಂಡವಾಳದಲ್ಲಿ ಅವರು ಅದನ್ನು ನಮ್ಮ ತೋಟನ ಅವರು ಡೆವಲಪ್ ಮಾಡ್ಬೋದು, ಅಭಿವೃದ್ಧಿಪಡಿಸ್ಕೋಬೋದು. ಅದಕ್ಕೆ ಅವರು ಮಾನದಂಡ ಅಂತಂದರೆ SC ಅಂದರೆ ಸಣ್ಣ ರೈತರು ಇರಬೇಕು, ಸಣ್ಣ ರೈತರು, ಮತ್ತು BPL ಕಾರ್ಡ್ ಹೊರದಾಗಿರಬೇಕು, ಜಾಬ್ ಕಾರ್ಡ್ ಹೊಂದಿರಬೇಕು. ಇದೊಂದಿಷ್ಟಿದ್ದರೆ ಅವರು ನಮ್ಮ ಅರ್ಜಿ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ ಕೊಡ್ಬೋದು, ನಮ್ಮ ಹೋಬಳಿ ಮಟ್ಟದಲ್ಲಿ ಸಹಾಯಕ ತೋಟಕ ಅಧಿಕಾರಿ ಇರ್ತಾರೆ ಅವ್ರಿಗಾದ್ರು ಕೊಟ್ಟು ಅವರು ಅಲ್ಲಿ ಗ್ರಾಮ ಸಭೆಯಲ್ಲಿ ಕೊಡ್ಬೋದು, ನಮ್ಮವ್ರಿಗಾದ್ರು ಕೊಡ್ಬೋದು. MP ಅಪ್ರೂವ್ ನಮ್ಮವ್ರು ಮಾಡಿಸ್ಕೊತಾರೆ. ಅವರು ಜಸ್ಟ್ ನಮಗೆ ತೋಟ ಅಭಿವೃದ್ಧಿ ಮಾಡಿಸ್ಕೋಬೇಕು ಅಂತ ಅವರಿಗೆ ಒಂದು ಅರ್ಜಿ ಕೊಟ್ಟರೆ ಸಾಕಾಗುತ್ತೆ. ಮಿಕ್ಕಿದ್ದೆಲ್ಲ ನಮ್ಮವರು ಮಾಡಿಸ್ಕೊಡ್ತಾರೆ. ಹಂಗಾಗಿ ಅದು ಮೇಜರಾಗಿ ಲಾಸ್ಟ್ ಇಯರ್ ನಾವು ಇದಕ್ಕೆ 4,264 ಎಕರೆ ಅಷ್ಟು ನಾವು ಡೆವಲಪ್ ಮಾಡಿದ್ವಿ. ಅದರಲ್ಲಿ ಮೇಜರಾಗಿ ಹೊಸದಾಗಿ ಲಾಸ್ಟ್ ಇಯರ್ ನಮ್ಮ ನರೇಗಾ ಉದ್ಯೋಗ ಖಾತ್ರಿ ಅಡಿನೇ ಮಾಡಿದ್ದೀವಿ ಅಷ್ಟಕ್ಕೆ. ಅದರಲ್ಲಿ ಹೊಸದಾಗಿ ತೋಟಗಾರಿಕೆ ಹೊಸದಾಗಿ ತೋಟಗಳನ್ನು ಮಾಡಿ ಇಷ್ಟು ರೈತರು ಮೇಡಮ್ ಟೋಟಲ್ ರೈತರು ಅದರಲ್ಲಿ 4,264 ಜನ ಬರ್ತಾರೆ ಸರ್. ಅದು ಹೆಕ್ಟೇರ್ ಅಂತಂದರೆ ಒಂದು ಕಾಮಗಾರಿಗೆ ಒಂದು ಫಲಾನುಭವಿನಾಗಿ 4,200 ಜನ ಬರ್ತಾರೆ ಸರ್. ಅಷ್ಟು ಜನ ರೈತರು ಇದ್ದಾರೆ. ಅಂದರೆ 1 ಎಕರೆ ಮಾತ್ರ ನೀವು ತೋಟ ಮಾಡಿಸಿದ್ದೀರಾ? ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಮಾಡ್ಕೋತಾರೆ ಸರ್. ಯೋಜನೆಯಡಿ ಕಳೆದ ವರ್ಷ ನಾವು 4,264 ಎಕರೆ ನಾವು ಡೆವಲಪ್ ಮಾಡಿದ್ವಿ. ಅದರಲ್ಲಿ ಮೇಜರ್ ಬಂದು ತೆಂಗು, ಬಾಳೆ, ಪಪ್ಪಾಯ, ದಾಳಿಂಬೆ, ಹುಣಸೆ, ಡ್ರ್ಯಾಗನ್ ಫ್ರೂಟು, ರೋಸು ಈ ಥರ ಬೆಳೆಗಳನ್ನ ಬೆಳ್ಕೊಂಡಿದ್ದಾರೆ. ಸರಿಸುಮಾರು ನಾವು 2,962 ಜನಕ್ಕೆ ನಾವು ಲಾಸ್ಟ್ ಇಯರು ಈ ಉದ್ಯೋಗ ಖಾತ್ರಿನಲ್ಲಿ ಬೆನಿಫಿಟ್ ತಗೊಂಡಿದ್ದಾರೆ ಸರ್. ಮತ್ತು ಈ ಏನು ಉದ್ಯೋಗ ಖಾತ್ರಿನಲ್ಲಿ ಅವರು ರೈತರು ಡೆವಲಪ್ ಮಾಡ್ತಾರೆ ಅದಕ್ಕೆ ನಾವು ಹನಿ ನೀರಾವರಿ ಸಹ ಅಳವಡಿಸ್ತಾ ಇದ್ದೀವಿ. ಲಾಸ್ಟ್ ಇಯರು 75% ಇತ್ತು. ಬಟ್ ಈ ಸರಿ ಹನಿ ನೀರಾವರಿ ಅಳವಡಿಸ್ಕೊಳ್ಳೋ ಅಂದರೆ ಇತರೆ ವರ್ಗದ ರೈತರಿಗೂ ಸಹ 90%, 90% ಸಹಾಯಧನ ನಾವು ನಮ್ಮಲ್ಲಿ ಲಭ್ಯ ಇದೆ ಸರ್. ಇದಕ್ಕೆ ಯಾವುದೇ ಅನುದಾನ ಕೊರತೆ ಇರೋದಿಲ್ಲ. ಇವನ್ ಉದ್ಯೋಗ ಖಾತ್ರಿನಲ್ಲೂ ಅವರು ಇಷ್ಟು ಲಿಮಿಟ್ ಅಂತ ಇಲ್ಲ, ಎಷ್ಟು ಜನ ಬೇಕಾದರೂ ಮಾಡಿಸ್ಕೋಬೋದು. ಅದಕ್ಕೆ ಅನುದಾನದ ಕೊರತೆ ಇಲ್ಲ. ಹಂಗಾಗಿ ಅದೊಂದು ಭಾಳ ಅನುಕೂಲ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊತೀನಿ. ಮತ್ತು ಆ ಉದ್ಯೋಗ ಖಾತ್ರಿ ಮಾಡ್ಕೊಂಥ ತೋಟಗಳಿಗೆ ನಮ್ಮಲ್ಲಿ ಹನಿ ನೀರಾವರಿ ಅಳವಡಿಸ್ಕೊಳ್ಳೋಕ್ಕೂ ಅವಕಾಶ ಇರೋದ್ರಿಂದ ಈ ಬಾರಿ 90% ಸಬ್ಸಿಡಿ ಮಾಡೋದ್ರಿಂದ ಇದ್ರ ಸೌಲಭ್ಯನೂ ಸಹ ಎಲ್ಲ ರೈತರು ಪಡ್ಕೋಬೇಕು ಅಂತ ನಾನು ಎಲ್ಲರೂ ಮನವಿ ಮಾಡ್ಕೊಳ್ತೀನಿ ಸರ್. ಮತ್ತು ಈ ಸರಿ ನಾವು ಈ 24-25ನೇ ಸಾಲಿಗೆ ಈ ಉದ್ಯೋಗ ಖಾತ್ರಿನಲ್ಲಿ ನಮ್ಮಲ್ಲಿ 4,300 ಎಕರೆ ಟಾರ್ಗೆಟ್ ಇಟ್ಕೊಂಡಿದ್ವಿ. ಹಂಗೆ ಈಗ ಆಲ್ರೆಡಿ ನಾವು 2,215 ಎಕರೆ ಮಾಡಿದ್ವಿ. ಇನ್ನು ಮಾರ್ಚ್ವರೆಗೂ ಇದಕ್ಕೆ ಕಾಲಾವಕಾಶ ಇದೆ. ಈಗ ರೈತರಿಂದ ಅಪ್ಲಿಕೇಶನ್ ಬಂದಿದೆಯಾ? ಬಂದಿದೆ. ಮತ್ತು ಹೆಚ್ಚಿನ ಪ್ರಚಾರನೂ ಕೈಗೊಂಡಿದ್ದೀವಿ. ಮತ್ತು ಎಲ್ಲ ನಮ್ಮ AHOಸ್ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ ಸರ್, ಮಾಡಲೇಬೇಕಂತ. ಹಂಗಾಗಿ ಎಲ್ಲ ಗ್ರಾಮ ಸಭೆಗಳಲ್ಲೂ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ರೈತರಿಗೂ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ.
ಹಂಗಾಗಿ ಇದನ್ನ ನಾವು ಖಂಡಿತ ಈ ಸರಿ ಅಚೀವ್ ಮಾಡ್ತೀವಿ ಸರ್. ಏನಾದ್ರು ಕಂದಾಯ ಇಲಾಖೆಯಿಂದ ಏನಾದ್ರು ಸಮಸ್ಯೆ ಇದೆಯಾ? ಕಂದಾಯ ಇಲಾಖೆಗೆ ಅಂತ ಸಮಸ್ಯೆ ಏನಿರಲ್ಲ ಸರ್. ಪಾಣಿದು ಈಗ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟದಿರುತ್ತೆ, ಅವ್ರು ರೆಡಿ ಅಂದರೆ ಅಲ್ಲಿ ಒಂದು ಕಲೆಕ್ಷನ್ ಮಾಡ್ಕೊತಾರೆ. ಬಟ್ ನಮಗೆ ಏನೇ ಒಂದು ಸವಲತ್ತು ನಮ್ಮಲ್ಲಿ ಅವರು ತಗೋಬೇಕು, RTC ಇದ್ರೆ ಸಾಕು. RTC ಬೇಕು ಸರ್. RTC ಅವ್ರ ಹೆಸರಲ್ಲಿ ಇರಬೇಕು. ಒಂದು ಪಕ್ಷ RTC ಇದ್ರೆ ತಂದೆಯರ ಹೆಸರಲ್ಲಿ ಇದ್ದು ಅವ್ರು ತೀರೋಗಿ 4 ಜನ ಮಕ್ಕಳಿದ್ದಾಗ ಅವ್ರ ಹತ್ರ NOC ತಗೊಂಡು ವೃಕ್ಷ ಹಾಕಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಒಟ್ಟು RTC ಇರಬೇಕು, RTC ಕಂಪಲ್ಸರಿ ಇರಬೇಕು ಸರ್ ಅದೊಂದು. ಮತ್ತು ಉದ್ಯೋಗದಲ್ಲಿ ಮೇನ್ ಅಂದರೆ ಸಣ್ಣ ರೈತ ಸರ್ಟಿಫಿಕೇಟ್ ಇರಬೇಕು, SC ST ಸರ್ಟಿಫಿಕೇಟ್ ಇರಬೇಕು, ಇಲ್ಲ BPL ಕಾರ್ಡ್, ಇಷ್ಟಿದ್ರೆ ಸಾಕು. ಜಾಬ್ ಕಾರ್ಡು ಒಂದಿರಬೇಕು, ಅಲ್ಲೇ ಲೋಕಲ್ ವಾಸ ಇರಬೇಕು. ಇಷ್ಟು ಇದ್ರೆ ನಮ್ಮಲ್ಲಿ ಅವಕಾಶ ಇದೆ, ಮಾಡ್ಕೊಡ್ತಾ ಇದ್ದೀವಿ. ಈಗ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀರಾ, ಹೋದ ಸಲ 4,000 ಎಕರೆ, ಈ ಸಲ 4,000 ಎಕರೆ ಇಟ್ಕೊಂಡಿದ್ದೀರಾ. ತೋಟಗಾರಿಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆನೂ ಏನು ಮಾಡ್ಕೊಡ್ತಾ ಇದ್ದೀರಾ ಮೇಡಮ್? ಮಾರುಕಟ್ಟೆ ವ್ಯವಸ್ಥೆಗೆ ಅಂತಂದ್ರೆ ಸರ್, ಇವಾಗ ಏನು ಡಿಮ್ಯಾಂಡ್ ಇದೆ ರೈತರು ಅದನ್ನೇ ಬೆಳೀತಾ ಇದ್ದಾರೆ. ಈಗ ಪಪ್ಪಾಯ ಅವೆಲ್ಲ ಬೆಳೀತಾರೆ, ಸದ್ಯಕ್ಕೆ ಏನಿಲ್ಲ, ಲೋಕಲಲ್ಲೇ ಹೋಗ್ತಾ ಇದೆ. ದಾಳಿಂಬೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ ಅದೊಂದು ಈಗೊಂದು ದಾಳಿಂಬೆ ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಮೇಡಮ್? ಹೊರಗಡೆ ಅಲ್ಲಿ ತಗೊಂಡು ಮಾಡ್ತಾ ಇದ್ದಾರೆ ಸರ್. ಅದು ಹೊರಗಡೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಅವರು ಅಲ್ಲಿಂದಲೇ ಲಿಫ್ಟ್ ಮಾಡ್ತಾರೆ. ಡ್ರಾಗನ್ ಫ್ರೂಟ್ ಬೆಳೆದಿದ್ದಾರೆ ಅವರು. ಈಗ ಸದ್ಯಕ್ಕೆ ಬೆಂಗಳೂರು ಲೋಕಲ್ ಮಾರ್ಕೆಟಲ್ಲಿ ತಗೊಳ್ತಾ ಇದ್ದಾರೆ ಸರ್. ಅದಕ್ಕೂ ಏನು ಸದ್ಯಕ್ಕೆ ರೈತರ ಕಡೆಯಿಂದ ಆ ಥರದ್ದೇನು ಸಮಸ್ಯೆ ಕಾಣಿಸ್ತಾ ಇಲ್ಲ. ಬಟ್ ಹೆಚ್ಚಿನದಾಗಿ ಈಗ ಯಾವುದೇ ಒಂದು ಬೆಳೆ ಅತಿಯಾಗಿ ಬೆಳೆದಾಗ ಖಂಡಿತ ತಾವು ಹೇಳ್ದಂಗೆ ಮಾರ್ಕೆಟಿಂಗ್ ಸಮಸ್ಯೆ ಬರುತ್ತೆ ಸರ್. ಅದನ್ನು ಸ್ವಲ್ಪ ಟ್ಯಾಕಲ್ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ನಾವು ಆದಷ್ಟು ನೀವೇನಾದರೂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀರಾ? ಈ ಸಲ ನೀವು 4,000 ಎಕರೆ ಇಂಪ್ರೂವ್ ಮಾಡ್ತಾ ಇದ್ದೀರಾ, ಅದಕ್ಕೆ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಿ, ಮುಂದೆ ರೈತರು ಸಮಸ್ಯೆ ಅದಕ್ಕೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಸರ್. ಅದು APMC ಮಾರ್ಕೆಟ್ ಎಲ್ಲ ಇದಾವೆ ಸರ್. ಅವು ಈ ಬಗ್ಗೆ ಒಂದು ಚಿಂತನೆ ಮಾಡಬೇಕಾಗುತ್ತೆ ಸರ್. ಹಂಗಾಗಿ ಹೌದು, ಮಾರ್ಕೆಟಿಂಗ್ ಸಂಬಂಧಪಟ್ಟಿದೆ ನಮ್ಮ APMC ಮಾರ್ಕೆಟ್ನವರು ಅದೊಂದು ಸ್ವಲ್ಪ ನೋಡಬೇಕಾಗುತ್ತೆ ಸರ್. ಅಂದರೆ ರೈತರಿಗೂ ನಾವು ಆದಷ್ಟು ಎಲ್ಲಿ ಡಿಮ್ಯಾಂಡ್ ಇದೆ ಅಂಥವನ್ನೇ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಒಟ್ಟಾರೆ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಬೆಳೆ ಇಂಪ್ರೂವ್ ಆಗ್ತಾ ಇದೆ, ಖಂಡಿತ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಖಂಡಿತ ಆಗ್ತಾ ಇದೆ ಸರ್. ಅದು ಅದಕ್ಕೆ ಪೂರಕವಾಗಿ ನಾವು ಈಗ ಸಾಯಿಲ್ ಹೆಲ್ತ್ ಅಂದರೆ ಮಣ್ಣಿನ ಫಲವತ್ತತೆ ಇದಕ್ಕೆ ಮೇಜರ್ ಆಗಿ ಬೇಕಾಗುತ್ತೆ. ಹಂಗಾಗಿ ನಾವು ಆದಷ್ಟು ಸಾವಯವ ಉಪಯೋಗಿಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅದಕ್ಕೆ ಒಂದು ಸ್ವಲ್ಪ ಎರೆಹುಳು ನಾವು ಆದಷ್ಟು ಜಾಸ್ತಿ ಆಗೋ ಥರದಲ್ಲಿ ನೋಡ್ಕೋಬೇಕು ಅಂತಂದಾಗ ನಾವು ಸಾಯಿಲ್ನ ನಾವು ಫಲವತ್ತತೆನ ಹೆಚ್ಚಿಸಿ ಮಾಡಲೇಬೇಕು. ಈಗ ಹಿಂದೆಲ್ಲ ಯೂಶಲಿ ನಾವು ಏನು ತುಮಕೂರಲ್ಲಿ ಗಮನಿಸ್ತಾ ಇದ್ದಂಗೆ ಸರ್, ಈ ತೆಂಗಿನ ತೋಟ ಅಡಿಕೆ ತೋಟ ಏನಿದಾರಲ್ಲ ಅವರು ಜಾಸ್ತಿ ಮಣ್ಣು ಹೊಡಿತಾ ಇದ್ದಾರೆ. ಅಂದರೆ ಮಣ್ಣು ಹೊಡೆದು ಬಿಟ್ಟರೆ ತೋಟ ಚೆನ್ನಾಗುತ್ತೆ ಅಂತ. ಅದು ಆ್ಯಕ್ಚುಲಿ ತಪ್ಪು ಸರ್, ಅದು ಮಾಡಬಾರ್ದು. ನಾವು ಸಾಕಷ್ಟು ಅವೇರ್ನೆಸ್ ಈ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಣ್ಣವರು ಒಂದು ಅರ್ಧ ಇಂಚ್ ಕೆಂಪು ಮಣ್ಣು ಹೊಡೆದ್ರೆ ಪರವಾಗಿಲ್ಲ ಸರ್. ಜಾಸ್ತಿ ಹೊಡೆದಾಗ ಏನಾಗುತ್ತೆ, ಅರ್ಧ ಅಡಿ ಮುಕ್ಕಾಲು ಅಡಿ ಹೊಡೆದಾಗ ಮಣ್ಣು ಒಂದು ಅರ್ಧ ಅಡಿ ಮುಕ್ಕಾಡಿ ಫಲವತ್ತತೆ ಮಣ್ಣಿರುತ್ತೆ. ಅದನ್ನು ಇವರು ಮುಚ್ಚಿ ಬೇರೆ ಮಣ್ಣು ಹೊಡೆದಾಗ ಮಣ್ಣು ಹಿಡ್ದಂಗಾಗಿ ಬೇರೆಲ್ಲ ಉಸಿರು ಕಟ್ಟಂಗಾಗಿ ಎಲ್ಲ ಬೇರುಗಳು ಅವಾಗ ಗಾಳಿ ಒಳ್ಳೆ ವೇರಿಯೇಷನ್ ಆಗದೇ ಇದ್ದಾಗ ಬೇರುಗಳೆಲ್ಲ ತಾನಾಗಿ ಮೇಲೆ ಬರ್ತವೆ, ವೀಕ್ ಆಗಿ ಮನ ಥರ ರೋಗ ರುಚಿಗಳು ಕಾಣಿಸ್ಕೊತವೆ. ಈಗ ಸ್ಟೆಮ್ ಬ್ಲೀಡಿಂಗ್ ಇರ್ಬೋದು, ಅಣಬೆ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು, ಮತ್ತು ಇದು ನಮ್ಮದು ವೈಟ್ ಫ್ಲೈಸ್ ಇರ್ಬೋದು, ಕೀಟಗಳು ಆ ಥರದವು ಮೇಜರಾಗಿ ಕಾಣಿಸ್ಕೊತವೆ ಸರ್. ಹಂಗಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಆದಷ್ಟು ನಿಮ್ಮಲ್ಲಿ ಏನು ತ್ಯಾಜ್ಯ ಸಿಗುತ್ತಲ್ಲ ಅದನ್ನೇ ಕಳಿಸಿ ಅದಕ್ಕೆ ಹಾಕಿ ಮಲ್ಚಿಂಗ್ ಮಾಡಿ ಮತ್ತು ಪಾತಿ ಮಾಡಿ ಆದಷ್ಟು ಸಾವಯವ ಕೃಷಿ ಮಾಡೋ ಕಡೆ ಗಮನ ಕೊಡಿ. ಮತ್ತು ಇಂಟರ್ ಕ್ರಾಪ್ ಬೆಳೆಸಿ. ಮೇಜರ್ ನಮ್ಮಲ್ಲಿ ಈಗ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಈಗ ತೆಂಗು ಮಾನೋಕ್ರಾಪ್ ಒಂದೇ ಬೆಳೆಗೆ ಹೋಗಬೇಡಿ. ಈಗ ಅದು ಕೈ ಕೊಟ್ಟರೆ ಇನ್ನೊಂದು ಬೆಳೆ ಅದಕ್ಕೆ ಪೂರಕವಾಗಿ ಅವರಿಗೆ ಸಪೋರ್ಟ್ ಮಾಡೋಂಗಿರ್ಬೇಕು ಸರ್. ಅಂದರೆ ಅವರು ಜೀವನ ನಡೆಸೋಕ್ಕೆ ಏನು ಸಮಸ್ಯೆ ಆಗಬಾರ್ದು ಅಂತಂದರೆ, ಈಗ ನಮ್ಮಲ್ಲಿ ಕಾಳುಮೆಣಸಿಗೆ ಕೊಡ್ತಾ ಇದ್ದೀವಿ. ಕಾಳುಮೆಣಸಲ್ಲಿ ನೀವು ನೋಡಿ ಸರ್, ಇದರಲ್ಲಿ ತೆಂಗಿನ ತೋಟಗಳು ಹಾಕೊಂಡ್ರೆ ಅವರಿಗೆ ಒಂದು 10,000-20,000ವರೆಗೂ ಸಿಗುತ್ತೆ. ಅಂದರೆ ಗಿಡದ ಕಾಸ್ಟು ಮತ್ತು ಗುಂಡಿ ಕಾಸ್ಟು ಎಲ್ಲಕ್ಕೂ ಫ್ರೀಯಾಗಿ ಆಗುತ್ತೆ ಸರ್, ಮಾಡ್ಕೊಬೋದು. ಅಡಿಕೆ ಗಿಡಕ್ಕೆ ಹಾಕಿದ್ರೆ ಹತ್ರ 1 ಲಕ್ಷ ಸಿಗುತ್ತೆ ಸರ್ ಹೆಕ್ಟರ್ಗೆ. ಅಡಿಕೆ ಗಿಡಕ್ಕೆ ಬಳ್ಳಿಗೆ ಹಬ್ಸೋದು, ಆ್ಯಕ್ಚುಲಿ ಅದು ಹಬ್ಸೆ ಬೆಳಿಬೇಕು. ತೆಂಗಲ್ಲಿ ಅಡಿಕೆನಲ್ಲಿ ಅವಕಾಶ ಇದೆ, ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಮಧ್ಯದಲ್ಲಿ ಕೋಕೋ ಗಿಡ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮಧ್ಯದಲ್ಲಿ ಇಂಟರ್ ಕ್ರಾಪು ಮತ್ತು ಬಾಳೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವೆಲ್ಲ ಅಡಿಷ್ನಲ್ ಸರ್. ಈಗ ತೆಂಗು ಮಾಮೂಲಿ ಬರುತ್ತೆ, ಅಡಿಕೆನಲ್ಲಿ ಬರುತ್ತೆ. ಇವು ಅಡಿಷ್ನಲ್ ಆಗಿದ್ದಾಗ 2 ಕಡೆ ಇನ್ಕಮ್ ಕಾಣ್ಬೋದು. ಅವರು ಸ್ವಲ್ಪ ಅವರು 2 ಕಡೆ ಗಮನ ಕೊಡಬೇಕಾಗುತ್ತೆ. ಸ್ವಲ್ಪ ಫರ್ಟಿಲೈಸರ್ ಕೊಡಬೇಕಾಗುತ್ತೆ. ಎರಡಕ್ಕೂ ಸಪ್ರೇಟಾಗಿ ಸ್ವಲ್ಪ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಸರ್. ಹಾಗಾಗಿ ಮಾನೋಕ್ರಾಪ್ ಬೇಡ, ಆದಷ್ಟು ಮಲ್ಟಿ ಕ್ರಾಪ್, ಒಂದಲ್ಲ 2-3 ಕ್ರಾಪ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ತಾವು ಹೇಳಿದಂಗೆ IFS ಮಾಡಲಲ್ಲಿ
ನಾವು ಸಾವಯವ ಮಾಡಬೇಕು ಅಂದಾಗ ಖಂಡಿತ ದನ ಕರುಗಳು ಇರಲೇಬೇಕು. ಜನರಲ್ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಸಬ್ಸಿಡಿ ಸಿಗ್ತಾ ಇದೆ. ಯಾವುದರಲ್ಲಿ? ಬೇರೆ ಮಿಷಿನರೀಸ್ಗಳಾಗ್ಬೋದು. ಈಗ ಜನರಲ್ಲಿ ಟಾರ್ಗೆಟ್ ಇರುತ್ತೆ. ಜನರಲ್ ಸಿಗುತ್ತೆ, SC/ST ಸಿಗುತ್ತೆ ಸರ್. SC/ST ಮಹಿಳೆಗೆ 50%, ಜನರಲಲ್ಲಿ 40% ಸಬ್ಸಿಡಿ ಸಿಗುತ್ತೆ ಸರ್. ಏನು ನಮ್ಮಲ್ಲಿ ಯೂಶಲಿ ಇಲ್ಲಿ ರೋಟವೇಟ್ರು ಜಾಸ್ತಿ ಯೂಸ್ ಮಾಡ್ತಾರೆ, ವೀಡ್ ಕಟ್ರು, ಬ್ರಷ್ ಕಟ್ರು, ಮತ್ತು ಸ್ಪ್ರೇಯರು, ಮತ್ತು ಅಡಿಕೆ ಸುಲೆ ಮಿಷಿನ್ನು, ಈ ಥರಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್. ಮತ್ತು ದೋಟಿ, ಈ ತೆಂಗಿನಕಾಯಿ ಮತ್ತು ಅಡಿಕೆ ಕಾಯಿ ಕೀಳೋದಕ್ಕೆ ದೋಟಿ, ಅದೊಂದು ಜಾಸ್ತಿ ತೊಗೊಳ್ತಾರೆ ಸರ್. ಇವೆಲ್ಲ ಮಾಮೂಲಿ ಇದೆ. ಈ ಸರಿ ಪರವಾಗಿಲ್ಲ, ಬಡ್ಜೆಟ್ ಬರ್ತಾ ಇದೆ ಸರ್, ತೊಗೊಳ್ತಾ ಇದ್ದಾರೆ, ಹಂಗೇನಿಲ್ಲ. ನಾವು ಎಲ್ಲ ನಮ್ಮ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ತೋಟಗಾರಿಕೆ ಬೆಳೆಗೆ? ಯಾವ ಸರ್? ತೋಟಗಾರಿಕೆ ಬೆಳೆ ಅವಲಂಬನೆ ಮಾಡಿರೋರಿಗೆ ಯಾವುದೇ ರೀತಿ ಸಮಸ್ಯೆ ಸರ್? ಈಗ ತೋಟಗಾರಿಕೆ ಬೆಳೆ ಬೆಳೆದಿರೋ ಯಾವತ್ತೂ ಸಮಸ್ಯೆ ಆಗಲ್ಲ ಸರ್. ಅವರು ಚೆನ್ನಾಗಿರ್ತಾರೆ. ಯಾಕೆಂದರೆ ಏನಾದರೂ ಸ್ವಲ್ಪ ಅವರು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ನಮ್ಮ ಬೆಳೆನೇ ಬೆಳೆಯಬೇಕು ಸರ್. ಅದು ಯಾಕೆಂದರೆ ಸ್ವಲ್ಪ ಏನಾದರೂ ಅಮೌಂಟು ಸುದೃಢವಾಗಿ ಸ್ವಲ್ಪ ಅನುಕೂಲ ಆಗಬೇಕು ಅಂತ ನಮ್ಮ ಬೆಳೆಗೆ ಹೋಗಲೇಬೇಕು ಸರ್. ನಮ್ಮ ಬೆಳೆ ಬೆಳೆದವ್ರು ಯಾವತ್ತೂ ಅಂದರೆ ಆರ್ಥಿಕ ಸಬಲವಾಗಿರ್ತಾರೆ ಸರ್. ಒಂದಂತಂದರೆ ಅದಕ್ಕೆ ಪೂರಕವಾಗಿ ನಾವು ಮಣ್ಣಿನ ಫಲವತ್ತತೆಯ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ಬೇಕು ಸರ್. ಸಾವಯವದ ಕಡೆ ಜಾಸ್ತಿ ಹೋಗಬೇಕಾಗುತ್ತೆ. ನಾವು ಯಾವಾಗ ಮಣ್ಣಿನ ಫಲವತ್ತತೆ ಕಡೆ ಗಮನ ಕೊಟ್ಟು ಚೆನ್ನಾಗಿ ನಾವು ಅದನ್ನ ಫಲವತ್ತತೆ ಕಾಪಾಡ್ಕೊಳ್ತೀವಿ, ಒಂದು ಮಣ್ಣು ತೆಗೆದಾಗ ಅಲ್ಲಿ ಎರೆಹುಳು ಕಾಣ್ಬೇಕು ಸರ್. ಎರೆಹುಳು ಇದ್ದಾಗ ಅದು ಮಣ್ಣಿನ ಫಲವತ್ತತೆ ಇದೆ ಅಂತ ಅದು ಒಂದು ಗುರುತು ಸರ್. ಯಾಕೆಂದರೆ ಅಂಥ ಜಾಗದಲ್ಲಿ ಎರೆಹುಳುಗಳು ಬೆಳೆಯೋದು, ಅದಕ್ಕೆ ಅವಕಾಶ ಕೊಟ್ಟಾಗ ಮಣ್ಣಿನ ಅದು ಫಲವತ್ತತೆ ಮಾಡುತ್ತೆ. ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಸಾಯಿಲಲ್ಲೇ ಇರ್ತವೆ ಸರ್ ಮಣ್ಣಲ್ಲಿ, ಅವು ಸಿಗಲ್ಲ. ಅದನ್ನು ಸಿಗೋ ಥರ ಮಾಡ್ತದೆ ಸಾಯಿಲ್ ಫರ್ಟಿಲಿಟಿ. ಅವಾಗ ಏನು ಅನ್ಅವೈಬಲ್ ಫಾರಮಲ್ಲಿ ಏನು ಇರ್ತಾವಲ್ಲ ಸರ್, ಅವೆಲ್ಲ ಗಿಡಕ್ಕೆ ತಗೊಂಡಾಗ ತಾನಾಗಿ ಚೆನ್ನಾಗುತ್ತೆ. ಅಡಿಷ್ನಲ್ ಆಗಿ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ. ಮೇನ್ ಎಲ್ಲದಕ್ಕೂ ಅದಕ್ಕೆ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚಿಗೆ ನಾವು ಸ್ವಲ್ಪ ಇದು ಮಾಡಿ ಅಂತ ಹೇಳ್ತೀವಿ ಸರ್. ನಾವು ನೋಡೋಕ್ಕೆ ಮಾಡಿಕೊಡ್ತಾ ಇದ್ದೀವಿ. ಓವರಾಲ್ ನಮ್ಮ ಡಿಪಾರ್ಟ್ಮೆಂಟ್ ಸೈಡ್ ಸರ್ ನಾವು ಹೇಳಬೇಕು ಅಂದರೆ ರೈತರಿಗೋಸ್ಕರ ನಾವು ಇರೋದು ಅಂತೇಳಿ ಯಾರನ್ನೂ ಅಲಿಸ್ಕೊಳ್ದಂಗೆ ತಿರುಗಿಸ್ಕೊಳ್ದಂಗೆ ನಮ್ಮ ಏನು ಬರುತ್ತೆ ಸ್ಕೀಮು ಅದನ್ನು ಅರ್ಹ ಫಲಾನುಭವಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಅದೇ ರೀತಿ ನಮ್ಮವರು ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಸ್ಟಾಫ್ ಅಂತಂದರೆ ಒಬ್ರಿಗೊಬ್ರು ಇರೋದ್ರಿಂದ ತಾವು ಹೇಳ್ದಂಗೆ ಪ್ರತಿಯೊಂದು ಪ್ಲಾಟ್ಗೂ ವಿಸಿಟ್ ಮಾಡಿ ಹೋಗೋದು ಕಷ್ಟ ಆಗುತ್ತೆ ಅಂತ ಆದ್ರೂ ಅಲ್ಲಲ್ಲಿ ಗುಂಪು ಚರ್ಚೆ ಮಾಡಿಬಿಡ್ಬೋದು. ಇನ್ನು ಸಮಸ್ಯೆ ಕಂಡಾಗ ಎಲ್ಲ ರೈತರು ಸೇರಿಸಿ ಅಲ್ಲಿ ತಿಳುವಳಿಕೆ ಮೂಡಿಸೋದು, ಪೇಪರ್ ಮುಖಾಂತರ ತಿಳುವಳಿಕೆ ಮೂಡಿಸೋದು, ಆ ಥರದಲ್ಲಿ ನಾವು ಎಲ್ಲ ಟ್ರೈನಿಂಗ್ ಮಾಡಿಸೋದು, ಈ ಥರದೆಲ್ಲ ನಾವು ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಇನ್ನೇನಾದರೂ ಹೆಚ್ಚಿದ್ರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ವಿ ಸರ್. ಯಾವುದೇ ಥರ ಸಮಸ್ಯೆ ಇದ್ದರೆ ನಾವು ನಮ್ಮ ಕಡೆಯಿಂದ ಆದರೆ ಪರಿಹರಿಸ್ತಾರೆ, ಇಲ್ಲಾಂದರೆ ನಮ್ಮ ಮೇಲಧಿಕಾರಿಗಳಿಗೆ ಗಮನ ತಂದು ಕೊಡೋದಾದರೆ ಮಾಡ್ತೀವಿ ಸರ್. ಹಾಗಾಗಿ ಒಟ್ಟಾರೆಯಾಗಿ ನಾವು ನಮ್ಮ ಇಲಾಖೆ ರೈತರು ಪರ ಇದ್ದು ಅವರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್. ನಮ್ಮ ತಾಲೂಕಲ್ಲೂ ಸಹ ನಮ್ಮ ಸ್ಟಾಫ್ ಸಹ ಅದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರು ಹಂಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಸದ್ಯಕ್ಕೆ ಏನು ಅಂತ ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ, ಬಟ್ ನೀಟಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇವನ್ ನಮ್ಮ ಹೈಯರ್ ಆಫೀಸರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಮ DCCO ಸಾಹೇಬರು ಗೊತ್ತಲ್ಲ ಸರ್, ಅವ್ರು ಯಾವಾಗಲೂ ಜನಸ್ನೇಹಿಯಾಗಿ ಕೆಲಸ ಮಾಡಿ ರೈತರು ಕಟ್ಟ ಕಡೆಯ ರೈತರಿಗೂ ಸಹ ತಲುಪಿಸ್ಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲೇ ನಾವೆಲ್ಲ ನಮ್ಮ ಸ್ಟಾಫು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಸರಾ ಪ್ರಯುಕ್ತ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಸರ್ ಈಗ ದಸರಾ ಪ್ರಯುಕ್ತದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಸರ್. ನಮಗೂ ಭಾಳ ಖುಷಿ ಆಗುತ್ತೆ ಸರ್. ಸಾಹೇಬರು ಭಾಳ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳು, ನಮ್ಮ DCCO ಭಾಳ ಪರ್ಸ್ನಲಾಗಿ ತೊಗೊಂಡಿದ್ದಾರೆ. ನಮ್ಮ ಮನೇಲಿ ಆಗುತ್ತೆ ಅನ್ನೋ ಥರದಲ್ಲಿ ತೊಗೊಂಡು ಮಾಡ್ತಾ ಇದ್ದಾರೆ ಸರ್. ನಮಗೂ ಭಾಳ ಖುಷಿ ಆಗುತ್ತೆ. ಹಂಗಾಗಿ ಆ ನಿಟ್ಟಿನಲ್ಲಿ ನಮಗೆ ಒಂದು ಸ್ಟಾಲ್ ಹಾಕಕ್ಕೆ ಹೇಳಿದ್ದಾರೆ ಸರ್. ಅದರಲ್ಲಿ ಈಗ ವಿಭಿನ್ನವಾಗಿ ಈಗ ಮಾಮೂಲಿ ನಮ್ಮ ಸ್ಟಾಲ್ ಅಂತಂದರೆ ನಾವು ರೈತರು ಬೆಳೆಯುವಂಥ ಉತ್ಪನ್ನಗಳನ್ನ ತಂದು ಅಲ್ಲಿ ಇಟ್ಟು ಇದು ಮಾಡ್ತಾ ಇದ್ವಿ, ಮಿಷಿನ್ ಇಡ್ತಾ ಇದ್ವಿ. ಒಂದು ವಿಭಿನ್ನವಾಗಿ ಮಾಡಿ ಅಂತ ಹೇಳಿದ್ದಾರೆ ಸರ್. ಹಂಗಾಗಿ ಈ ಸರಿ ನಾವು ಸ್ವಲ್ಪ ಬೋನ್ಸಾಯಿ ತರಿಸ್ತಾ ಇದ್ವಿ. ಬೋನ್ಸಾಯಿ ಮತ್ತು ಎಕ್ಸಾಟಿಕ್ ಫ್ಲವರ್ಸ್ ಸರ್. ಅಂದರೆ ಇಲ್ಲಿ ಕೆಲವರಿಗೆ ಅವೇರ್ನೆಸ್ ಇರಲ್ಲ ಫ್ಲವರ್ಸ್, ಆ ಥರದ್ದು ಮಾಹಿತಿ ಮತ್ತು ಅದನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ಸರ್. ಇಷ್ಟು ನಮ್ಮ ಇಲಾಖೆಯನ್ನು ಮಾಡ್ತಾ ಇದ್ದೀವಿ. ಭಾಳ ಖುಷಿ ಅನಿಸಿದೆ ದಸರಾ. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಶಾರದಮ್ಮ BC ಅಂತ ಸರ್. ಥ್ಯಾಂಕ್ ಯು.